ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಥರ ಫ್ಲಿಪ್ಕಾರ್ಟ್ನಲ್ಲಿ ಒಳ್ಳೆ ಸೇಲ್ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಬಿಗ್ ಸೇವ್ ಡೀಲ್ಸ್ ಅಂತ. ಯಾಕಪ್ಪ ಅಂದರೆ ಇಷ್ಟು ದಿನ ಕೊರೋನಾ ಟೈಮಲ್ಲಿ ಜಾಸ್ತಿ ವರ್ಕ್ ಆಗ್ತಾ ಇರಲಿಲ್ಲ, ಜಾಸ್ತಿ ಯಾರು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿಲ್ಲ ಅಂತ ಈಗ ಚಿಕ್ಕದಾಗಿ ಒಂದು ಸೇಲ್ ಬಿಟ್ಟಿದ್ದಾನೆ. ಎಲ್ಲ ಪ್ರಾಡಕ್ಟ್ ಮೇಲೆ ಕಮ್ಮಿ ಮಾಡಿದಾನಂತೆ. ಅದಲ್ಲದೆ ಈಗ ಜಾಸ್ತಿ ಜನ ಕಮ್ಮಿ ಮಾಡೋ ಟೈಮಲ್ಲಿ ಜಾಸ್ತಿ ಏನು ಪರ್ಚೇಸ್ ಮಾಡ್ತಾರಪ್ಪ ಅಂದರೆ ಮೊಬೈಲ್ಗಳನ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಬಟ್ ಆದರೆ ಆ ಮೊಬೈಲ್ಗಳಲ್ಲಿ ಹಳೇದಾಗಿದೆಯೋ ಹೊಸದಾಗಿದೆಯೋ ಗೊತ್ತಿಲ್ಲ. ಬಟ್ ಅಂದರೆ ತುಂಬ ದಿನ ಒಂದು ವರ್ಷ ಆಗಿರುತ್ತೆ, ಬಟ್ ಸ್ವಲ್ಪ ಹಳೇದಾಗುತ್ತೆ ಅದು. ಆಗ ಪ್ರೊಸೆಸರೆಲ್ಲ ಕಮ್ಮಿ ಇರುತ್ತೆ, ಎಲ್ಲ ಇರುತ್ತೆ. ಅದನ್ನು ಕಮ್ಮಿ ರೇಟ್ ಮಾಡಿದ ತಕ್ಷಣ ನೀವೆಲ್ಲ ಅವು ಕಮ್ಮಿ ಇದೆ ಆ ಫೋನು ತೊಗೊಬೇಕು ಅಂತ ತೊಗೊಂಡ್ಬಿಡ್ತೀರ. ಬಟ್ ಅಂಥ ಫೋನ್ ಬಗ್ಗೆ 10 ನೋಟ್ ಮಾಡಿದ್ದೀನಿ. ಯಾಕಂದರೆ ಈ ಫೋನ್ಗಳನ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದಕ್ಕೆ ನೀವು ದುಡ್ಡು ಕೊಡೋದು ವೇಸ್ಟ್ ಆ ಮೊಬೈಲ್ಗೆ, ಆ ರೀತಿ ಇರೋದು. ಅದಕ್ಕೋಸ್ಕರ 10 ಫುಲ್ಲು ಮೊಬೈಲ್ ಬಗ್ಗೆ ಯಾವುದೇ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ. ಗೈಸ್, ಮೊದಲನೇ ನೋಡೋದಾದರೆ ಐಫೋನ್ 7 ಅಂತೂ ಎಲ್ರಿಗೂ ಗೊತ್ತು. ಐಫೋನ್ 7 ಒಂದು ಟೈಮಲ್ಲಿ ಒಳ್ಳೆ ಹೆಸರು ಮಾಡೋದು. ಐಫೋನ್ 7 ಪ್ಲಸ್ ಈಗ ಅದು ಕಮ್ಮಿ ರೇಟ್ ಆಗಿದೆ. ಆ ಕಮ್ಮಿ ರೇಟ್ ಆಗಿದ್ದ ಮುಂಚೆ ಜಾಸ್ತಿ ಇತ್ತು, 80,000 ಹತ್ರ. ಈಗ 35,000 ಆಗಿದೆ. ಅದಲ್ಲದೆ ಅದರಲ್ಲಿ ಬರೀ ನಿಮ್ಗೆ ಸಿಗೋದು ಪ್ರೊಸೆಸರ್ ಕೂಡ ಹಳೇದಾಗಿದೆ. ಡಿಸ್ಪ್ಲೇ ಬರೀ HD ಸಿಗುತ್ತೆ, ಆಲ್ಮೋಸ್ಟ್ ಡಿಸ್ಪ್ಲೇ ಸಿಗಲ್ಲ. ಹಾಗಾಗಿ ಅದಕ್ಕೆ ನೀವು ತೊಗೊಳೋದು ವೇಸ್ಟ್ ಅನ್ಕೋತೀನಿ. ಅದ್ರ ಬದಲು ನೀವು ಐಫೋನ್ SE ತೊಗೋಬೋದು. ಯಾಕಂದರೆ ಐಫೋನ್ SEಲಿ MediaTek 1413 ಬಿಟ್ಟಿರೋದ್ರಿಂದ ಸಖತ್ತಾಗಿದೆ. ಎಲ್ಲ ಕೂಡ ಅದನ್ನು ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಆಗುತ್ತೆ. ಸ್ವಲ್ಪ ಡಿಸ್ಪ್ಲೇ ಚಿಕ್ಕದು, ಬಟ್ ಯೂಸಿಂಗ್ ಮಾತ್ರ ಹೆವಿ ಫಾಸ್ಟ್ ಆಗಿರುತ್ತೆ. ಗೈಸ್, ಓಪೋ ರೆನೋ 10X ಝೂಮು ಎಲ್ಲರೂ ಈ ಫೋನ್ಗಳನ್ನ ನೋಡಿರ್ತಾರೆ. ಯಾಕಂದರೆ ಇದು ಝೂಮ್ ಹಾಕಿ ಫುಲ್ಲು ಅಲ್ಲಿಂದ ಲಾಸ್ಟ್ ಗಂಟೆ ಝೂಮ್ ಹಾಕಿದ್ರು ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಹಾಳಾಗ್ತಿರಲ್ಲ. 10X ಝೂಮು ಆ ಫೋನು. ಈ ಫೋನ್ನ ತೊಗೊಳ್ಳೋದು ವೇಸ್ಟ್ ಅನ್ಕೊತೀನಿ. ಇವಾಗ ಪ್ರೈಸ್ ಕಮ್ಮಿ ಮಾಡಿದರೆ 35,000. ಈ 35,000 ನಾವು ಇನ್ವೆಸ್ಟ್ ಮಾಡಿ ತೊಗೊಳೋದು ಬದಲು ಬೇರೆ ಫೋನ್ ತೊಗೊಳ್ಳೋದೇ ಬೆಸ್ಟು. ಯಾಕಂದರೆ ಅವೆಲ್ಲ ಚೈನಾ ಫೋನ್ಗಳನ್ನ ನಾನು ಸಜೆಸ್ಟ್ ಮಾಡ್ತಾಯಿಲ್ಲ. ಚೈನಾ ಫೋನ್ ಆಗಿದ್ರು ಕೂಡ ಅದರಲ್ಲಿ ಯಾವುದೇ ಹಳೇದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಚೈನಾ ಫೋನ್ನ ನಾನು ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ನೋಡೋದಾದರೆ ವಿವೋ Z1X. ಇದು ಬಂದು ಸ್ಟಾರ್ಟಿಂಗಲ್ಲಿ 25,000 ಆಯಿತು. ಈಗ ಅದನ್ನು ಕಮ್ಮಿ ಮಾಡಿದರೆ 16,000ಕ್ಕೆ. ನೀವು ಇದನ್ನು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಆದರೆ ಇದನ್ನು ಬೇಡ ಅಂತ ಅನ್ಕೊತೀನಿ. ಸ್ನ್ಯಾಪ್ಡ್ರ್ಯಾಗನ್ ಬಂದು 712 ಸಿಗುತ್ತೆ, 48 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಇದೆಲ್ಲ ಇದ್ರೂ ಕೂಡ ಅದು ಬೇಡ ಅನ್ಕೊತೀನಿ. ಯಾಕಪ್ಪ ಅಂದರೆ ತುಂಬ ಹಳೇದಾಯಿತು, ಅದಕ್ಕೋಸ್ಕರ. ಗೈಸ್, ನೆಕ್ಸ್ಟ್ ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಥರ ರೆಡ್ಮಿ K20 ಹೇಳ್ತಾ ಇದ್ದೀನಿ. K20 Pro ಹೇಳ್ತಿಲ್ಲ, ಬರೀ K20 ಹೇಳ್ತಾ ಇದ್ದೀನಿ. ಯಾಕಂದರೆ ಈ K20 ತೊಗೊಳ್ಳೋದೇ ವೇಸ್ಟು. ಈಗ ರೆಡ್ಮಿ ಮೊಬೈಲ್ಸು ಚೈನಾದಿಂದ ಯಾವುದೇ ಫೋನ್ ತೊಗೊಂಡ್ರು ವೇಸ್ಟೇ. ಬಟ್ ಇಂಡಿಯಾದು ಸ್ಯಾಮ್ಸಂಗ್ ಬರ್ತಾಯಿದೆ. ಅದಲ್ಲದೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಮೋಟ್ರೋಲಾ ಮೊಬೈಲ್ ಬಂದಿದೆ, ಅದನ್ನು ಪರ್ಚೇಸ್ ಮಾಡಿ. ಇಷ್ಟರಲ್ಲೇ ಅದೇನಿದೆ ಅಂತ ನಾನು ನಾಳೆ ತಿಳಿಸ್ಕೊಡ್ತೀನಿ. ರೆಡ್ಮಿ K20 ತೊಗೊಳ್ಳೋದೇ ವೇಸ್ಟು. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟಿಂಗ್ ಇದೆ, ಜೊತೆ ಕೂಲಿಂಗ್ ಸಿಸ್ಟಮ್ ಇದೆ. ಅವೆಲ್ಲ ಇದ್ರೂ ಕೂಡ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ, ತುಂಬ ಹಳೇದಾಗಿದೆ, ಅದಕ್ಕೋಸ್ಕರ. ಗೈಸ್, ನೆಕ್ಸ್ಟ್ ನೋಡೋದಾದರೆ ರಿಯಲ್ಮಿ X. ಇದು ಬಂದು ಸ್ಟಾರ್ಟಿಂಗ್ ಬಿಟ್ಟಾಗ 18,000 19,000 ಆಯಿತು. ಇವಾಗ 16,000 ಬಿಟ್ಟಿದ್ದಾರೆ. ಬಟ್ ಬೇಡ ಅನ್ಕೊಂತೀನಿ. ನಿಮ್ಮ ಇಷ್ಟ. ರಿಯಲ್ಮಿ X ಕೂಡ ಬೇಡ. ಗೈಸ್, ನಿಮ್ಗೆಲ್ಲ ಗೊತ್ತಾದ ಗೂಗಲ್ ಅವ್ರದ್ದು ಫೋನ್ ಇತ್ತು, ಗೂಗಲ್ ಪಿಕ್ಸೆಲ್ 3a. ಇದನ್ನು ಬೇಡ ಅನ್ಕೋತೀನಿ. ಯಾಕಂದರೆ ಗೂಗಲ್ ಪಿಕ್ಸೆಲ್ ಫೋನ್ಸ್ಗಳು ಇಂಡಿಯಾದಲ್ಲಿ ಯಾವುದು ಜಾಸ್ತಿ ಮಾರ್ಕೆಟಿಂಗಲ್ಲಿ ಸೇಲ್ ಆಗಿಲ್ಲ. ಆದರೂ ಕೂಡ ಇದು ಬೇಡ. ಯಾಕಪ್ಪ ಅಂದರೆ ಇದು ತುಂಬ ಹಳೇದಾಯಿತು. ಸ್ನ್ಯಾಪ್ಡ್ರ್ಯಾಗನ್ ಕೂಡ ತುಂಬ ಕಮ್ಮಿ ಇದೆ, 670. ಈಗ ಬರ್ತಾ ಇರೋದು 855 ಪ್ಲಸ್ಸೇ ಕೆಲವು ಜನಕ್ಕೆ ಸಾಲ್ತಾ ಇಲ್ಲ. ಅಂಥದ್ರಲ್ಲಿ 670 ತೊಗೊಂಡು ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ, ಬೇಡ. ಗೈಸ್, ಫಸ್ಟ್ ಪಾಪಪ್ ಕ್ಯಾಮ್ರಾ ಮತ್ತು ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬಂದಿದ್ದು ವಿವೋ ಫೋನಲ್ಲಿ, ವಿವೋ ನೆಕ್ಸ್ ಅಂತ. ಇದು ಲಾಂಚ್ ಆದಮೇಲೆ ಎಷ್ಟೊಂದು ಲಾಂಚ್ ಆಯಿತು. ಬಟ್ ಆದರೆ ಇದು ತುಂಬ ಹಳೇದಾಯಿತು. ಈಗ ಜಸ್ಟ್ ಇದು 24,000 ಸಿಗ್ತಾ ಇದೆ. ಬಟ್ ಬಿಟ್ಟಾಗ 28, 29 ಹತ್ತದಾಯಿತು. ಈಗ ಸೇಲ್ನಲ್ಲಿ ಅದಕ್ಕೋಸ್ಕರನೇ ಕಮ್ಮಿ ಮಾಡಿದ್ದಾರೆ. ಇನ್ನು ರಿಯಲ್ಮಿ 5 Pro. ಈ ರಿಯಲ್ಮಿ 5 Proನು ಬೇಡ ಅನ್ಕೊತೀನಿ. ಯಾಕಂದರೆ ಇವಾಗ ಕಮ್ಮಿ ಆಗಿದೆ. ಬಟ್ ಯಾವುದೇ ರಿಯಲ್ಮಿ ಫೋನ್ಸ್ ಆದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಪ್ರೈಸ್ ಜಾಸ್ತಿನೇ ಇರುತ್ತೆ. ಬರ್ತಾ 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 ಅವರು ಬೇರೆ ಮೊಬೈಲ್ ಲಾಂಚ್ ಮಾಡ್ತವ್ರೆ ಅಂದರೆ ಆಟೋಮೆಟಿಕ್ಕಾಗಿ ಇದನ್ನು ಡೌನ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇವಾಗಲೇ ರಿಯಲ್ಮಿ 5 Pro ತೊಗೊಳೋದು ಬೇಡ ಅನ್ಕೊತೀನಿ. ಗೈಸ್, ನೆಕ್ಸ್ಟ್ ನೋಡೋದಾದರೆ ಸ್ಯಾಮ್ಸಂಗ್ A50. ಈ ಫೋನ್ನ ತೊಗೊಳ್ಳೋದೇ ಬೇಡ ಅನ್ಕೊತೀನಿ. ಯಾಕಂದ್ರೆ ತುಂಬ ಹಳೇದಾಗುತ್ತೆ, ಜಾಸ್ತಿ ಕಾಸ್ಟ್ ಇತ್ತು. ಇವಾಗ 15,500 ರೂಪಾಯಿ ಬಂದರೆ 15,000 ಬಂದಿದೆ. ಇದ್ರ ಬದಲು ನೀವು ಸ್ಯಾಮ್ಸಂಗ್ M31 ತೊಗೊಬೋದು. ಅದು ಬೆಸ್ಟ್ ಬಜೆಟಲ್ಲೇ ಸಕ್ಕತ್ತಾಗಿದೆ ಫೋನು. ಸ್ಯಾಮ್ಸಂಗ್ M31 ತೊಗೊಳ್ಳಿ, ಸಕ್ಕತ್ತಾಗಿದೆ.
ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಥರ ಸ್ಯಾಮ್ಸಂಗು S21 ಮತ್ತು S31 ಇವೆರಡು ಫೋನ್ ಕೂಡ ಬೇಡ ಜಾಸ್ತಿ ಹ್ಯಾಂಗ್ ಆಗ್ತಾ ಇರುತ್ತೆ, ಜಾಸ್ತಿ ಬ್ಯಾಟ್ರಿ ಪಿಕಪ್ ಕೂಡ ಬರ್ತಾ ಇಲ್ಲ. ಹಾಗಾಗಿ ಪೇಯ್ಡ್ ವೀಡಿಯೋಸ್ಗಳು ನೋಡಿಕೊಂಡು ಜಾಸ್ತಿ ಅದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಫಸ್ಟು ಒಂದಲ್ಲ ಅಂತ 4 ವೀಡಿಯೋಸ್ ನೋಡಿ, ಯಾಕಂದರೆ ಒಬ್ಬರು ಕರೆಕ್ಟಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡಿರ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಅಂದರೂ ಕೂಡ ಅದ್ರ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿರುತ್ತೆ, ವೀಡಿಯೋ ಮಾಡಿರ್ತಾರೆ. ಫಸ್ಟು ನೋಡಿ ಆನಂತರ ಮೊಬೈಲ್ಗಳನ್ನ ಪರ್ಚೇಸ್ ಮಾಡಿ. ನಾನು ಇಷ್ಟು ಹೇಳಿರೋ ಮೊಬೈಲ್ಗಳಲ್ಲಿ ಯಾವುದು ಕೂಡ ತೊಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತಲೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಚೈನಾ ಪ್ರಾಡಕ್ಟ್ನ ಬೈಕೌಟ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಕೂಡ ಬೈಕೌಟ್ ಮಾಡಬೇಕು ಅಂದರೆ ಕೆಳಗಡೆ #ಪಾಪಿ ಬೈಕೌಟ್ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ. ಇದು ನನ್ನ ರಿಕ್ವೆಸ್ಟು ಗೈಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಚೈನಾ ಪ್ರಾಡಕ್ಟ್ನ ಜಾಸ್ತಿ ಯೂಸ್ ಮಾಡೋಕೆ ಹೋಗಬೇಡಿ. ಇನ್ನು ಫ್ಲಿಪ್ಕಾರ್ಟಲ್ಲಿ ಆಫರ್ನಲ್ಲಿ ಸೇಲಲ್ಲಿ ಒಂದು ಸ್ಕ್ಯಾಮ್ ನಡೀತಿದೆ. ಆ ಸ್ಕ್ಯಾಮ್ ಏನು ಅಂತ ನಾನು ನಾಳೆ ಸಂಡೇನಾ ನಾಳೆ ಗೊತ್ತಾಗ್ತಾ ಇಲ್ಲ ಯಾವತ್ತಿಂದ, ಗುರುವಾರ ಅನಿಸುತ್ತೆ, ಗುರುವಾರ ಲೈವ್ಗೆ ಬರ್ತೀನಲ್ಲ, ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಿರಲಿಲ್ಲ, ಬರ್ತಾಯಿದ್ದೀನಿ. ಆ ಲೈವ್ನಲ್ಲಿ ಹೇಳ್ತೀನಿ ನಾನು ಸ್ಕ್ಯಾಮ್ ಬಗ್ಗೆ ಫುಲ್ಲು. ಇಲ್ಲಾಂದರೆ ಅದಕ್ಕೆ ಅಂದರೆ ಒಂದು ವಿಡಿಯೋ ಮಾಡಿ ಬಿಡ್ತೀನಿ, ತಿಳ್ಕೊಳ್ಳಿವ್ರಂತೆ. ಯಾವುದೇ ಕಾರಣಕ್ಕೆ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಹಿಂದಿನ ಪ್ರೈಸ್ ಎಷ್ಟಿತ್ತು, ಮುಂದಿನ ಪ್ರೈಸ್ ಎಷ್ಟಿತ್ತು ಅಂತ ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಆ ನಂತರ ಬಂದು ನೀವು ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.